ವೆಲ್ಕಮ್ ಟು ಸ್ಮಾರ್ಟ್ ಸಿಲೆಬಸ್ ವಿದ್ಯಾರ್ಥಿಗಳು. ಸೊ ಇದು ನಿಮ್ಮ SSLC ಎಕ್ಸಾಮ್ 2022-23ಕ್ಕೆ ಹೆಲ್ಪ್ ಆಗಲಿ ಅಂತ ಈ ಕ್ವಶನ್ ಪೇಪರ್ ನಾವು ಬಿಡಿಸ್ಕೊಳ್ತಾ ಇದೀವಿ. ಸೊ ಈ ಕ್ವಶನ್ ಪೇಪರ್ ನಿಂದ ವಿದ್ಯಾರ್ಥಿ ಏಕಪ್ಪ ಅಂದ್ರೆ ಬೋರ್ಡಿಗಾಗಲೇ ತಿಳಿಯುತ್ತೆ ಇದೇ ಪ್ರಕಾರ ಕ್ವಶನ್ ಪೇಪರ್ ಇರುತ್ತೆ. ಅದಕ್ಕೆ ಇದನ್ನು ನಾವು ಸಾಲ್ವ್ ಮಾಡ್ಕೊಳ್ತಾ ಇದೀವಿ. ಇದು ಕ್ವಶನ್ ಪೇಪರ್ ಮಾಡೆಲ್ ಕ್ವಶನ್ ಪೇಪರ್ 1. ಈಗಾಗಲೇ ಈ ಮಾಡೆಲ್ ಕ್ವಶನ್ ಪೇಪರ್ 1ರಲ್ಲಿ ನಾವು 34 ಸಮಸ್ಯೆಗಳನ್ನ ಕಂಟಿನ್ಯೂಸ್ ಆಗಿ ಬಿಡಿಸ್ಕೊಂಡು ಬಿಟ್ಟಿದ್ದೀವಿ. ಇಂದಿನ ಎಲ್ಲಾ ಸಮಸ್ಯೆಗಳ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಇದೆ, ಅಲ್ಲಿಂದ ಹೋಗಿ ತಾವು ನೋಡ್ಕೊಂಡು ತಿಳ್ಕೋಬಹುದು. ಇವತ್ತು ನಾವು 35ನೇ ಸಮಸ್ಯೆಯಿಂದ ಕಂಟಿನ್ಯೂ ಮಾಡೋಣ. ಸೊ 34 ಸಮಸ್ಯೆವರೆಗೆ ತುಂಬಾ ಡೀಟೇಲ್ ಆಗಿ ಬಿಡಿಸ್ಕೊಂಡ್ಬಿಟ್ಟಿದ್ವಿ. ಡೆಫಿನೆಟ್ಲಿ ತಮ್ಮ ಒಳ್ಳೆ ರಿವಿಷನ್ ಆಗುತ್ತೆ. ಒಂದ್ ಬಾರಿ ಎಲ್ಲ ವಿಡಿಯೋ ನೋಡಿ, ಡೆಫಿನೆಟ್ಲಿ ತಮಗೆ ರಿವಿಷನ್ ಚೆನ್ನಾಗುತ್ತೆ. ತಮಗೆ ಈ ಸಮಸ್ಯೆ ಇಷ್ಟ ಅಂತ ಅನ್ಸಿದ್ರೆ ಕಮೆಂಟ್ ನಲ್ಲಿ ತಿಳಿಸಿ. ಇಂಥ ಬಹಳಷ್ಟು ವಿಡಿಯೋನ ತಮಗೆ ಬರ್ತಾ ಇವೆ, ಅದಕ್ಕಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು 35ನೇ ಪ್ರಶ್ನೆ ಸಾಲ್ವ್ ಮಾಡ್ಕೋಣ ಬನ್ನಿ. ವಿದ್ಯಾರ್ಥಿ ತಮ್ಮ ಸ್ಕ್ರೀನ್ ನೋಡಬಹುದು. 35th ಕ್ವಶನ್. ಒಂದು ಸಮಾಂತರ ಶ್ರೇಣಿಯ ಪಿನೇ, ಕ್ಯೂನೇ ಮತ್ತು 6ನೇ ಪದಗಳು ಕ್ರಮವಾಗಿ ಎ, ಬಿ ಮತ್ತು ಸಿ ಗಳಾಗಿವೆ. ಸೊ ಪಿನೇ ಪದ ಮತ್ತು ಕ್ಯೂನೇ ಪದ ಮತ್ತು 6ನೇ ಪದ. ಕ್ಯೂ ಪದ, ಪಿ ಪದ ಇದು ಎ, ಕ್ಯೂ ಪದ ಇದು ಬಿ, ಆರ್ ಪದ ಇದು ಸಿ. ಈ ರೀತಿ ಆದಾಗ ಇಲ್ಲಿ ನೋಡಿ ಒಂದು ಸಮೀಕರಣ ನೀಡಿದ್ದಾರೆ. ಎ ಇಂಟು ಕ್ಯೂ ಮೈನಸ್ ಆರ್ ಪ್ಲಸ್ ಬಿ ಇಂಟು ಆರ್ ಮೈನಸ್ ಪಿ ಪ್ಲಸ್ ಸಿ ಇಂಟು ಪಿ ಮೈನಸ್ ಕ್ಯೂ ಇಸ್ ಈಕ್ವಲ್ ಟು 0 ಎಂದು ಸಾಧಿಸಿ ಅಂತ ಕೇಳಲಾಗಿದೆ. ಎಷ್ಟು ವಿದ್ಯಾರ್ಥಿಗಳು ಈ ರೀತಿ ಸಮಸ್ಯೆ ನೋಡಿದಾಗ ಸ್ವಲ್ಪ ಹೆದರ್ಕೊಂಡ್ ಬಿಡ್ತಾರೆ, ಸ್ವಲ್ಪ ಡಿಫ್ರೆಂಟ್ ಥಿಂಕಿಂಗ್ ಬರುತ್ತೆ. ಏನಪ್ಪಾ, ಶಾಲೆಯಲ್ಲಿ ಇಂಥ ಸಮಸ್ಯೆನೇ ಹೇಳಿಲ್ಲ, ಟ್ಯೂಷನ್ ಅಲ್ಲಿಯೂ ಸಹ ಇಂಥ ಸಮಸ್ಯೆ ಹೇಳಿಲ್ಲ, ಇದೆಲ್ಲಿಂದ ಬಂತಪ್ಪ ಈ ಸಮಸ್ಯೆ ಅಂತ ಥಿಂಕ್ ಮಾಡ್ಲಿಕ್ಕೆ ವಿಚಾರ ಮಾಡ್ತಾರೆ ವಿದ್ಯಾರ್ಥಿಗಳೇ. ಇದೇ CBSE ನ ಉದ್ದೇಶ. CBSE ಎಕ್ಸಾಮ್ ಪ್ಯಾಟರ್ನ್ ನ ಒಂದು ಉದ್ದೇಶ ಏನಪ್ಪಾ ಅಂತಂದ್ರೆ, ವಿದ್ಯಾರ್ಥಿಗಳು ನಾಟ್ ಓನ್ಲಿ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಂತ ಸಮಸ್ಯೆ, ಟೆಕ್ಸ್ಟ್ ಬುಕ್ ನಲ್ಲಿ ಕಲಿತಂತಹ ಪರಿಕಲ್ಪನೆಗಳನ್ನ ಟೆಕ್ಸ್ಟ್ ಬುಕ್ ನ ಹೊರಗೆ ಇರುವಂತಹ ಸಮಸ್ಯೆಗಳಿಗೂ ಅವರು ಅಪ್ಲೈ ಮಾಡಿ ಸಾಲ್ವ್ ಮಾಡಿದರೆ ಅವರ ಕಲಿಕೆ ಒಂದು ಒಳ್ಳೆ ಕಲಿಕೆ ಆದ ಹಾಗೆ. ಅದಕ್ಕಾಗಿ ಒಂದೆರಡು ಕ್ವಶನ್ಸ್ ಇಂತವು ತಾವು ತಮ್ಮ ಕ್ವಶನ್ ಪೇಪರ್ ನಲ್ಲಿ ಹೊರಗಿನಿಂದ ಪಡೆದುಕೊಳ್ತೀರಾ, ಅದಕ್ಕಾಗಿ ತಾವು ರೆಡಿ ಆಗಿರ್ಬೇಕು. ಇದು ನೋಡಿ, ಈ ಸಮಸ್ಯೆ ತಮಗೆ ಡಿಫ್ರೆಂಟ್ ಅನಿಸ್ತಾ ಇದೆ, ಬಿಡಿಸಿಕೊಳ್ಳೋಣ. ನಂತರ ತಮಗೆ ಅನಿಸುತ್ತೆ ಅರೆ ಇಷ್ಟೊಂದು ಈಸಿ ಸಮಸ್ಯೆನ ಇದು. ಸೊ ಆ ಭಾವನೆ ತಮ್ಮಲ್ಲಿ ಬರುತ್ತೆ. ಆದ್ರೆ ಕಂಡೀಷನ್ ತಾವು ಗಮನವಿಟ್ಟು ನೋಡಬೇಕು. ಅಂದಾಗ ಮಾತ್ರ ಎಕ್ಸ್ಪ್ಲನೇಷನ್ ಕೇಳಿ, ಅದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇವೆ. ಓಕೆ, ಬನ್ನಿ ಇದನ್ನ ಸಾಲ್ವ್ ಮಾಡ್ಕೊಳ್ಳೋಣ. ಸೊ ಸೊಲ್ಯೂಷನ್, ಮೊದಲಿಗೆ ಇವುಗಳನ್ನ ಬರೆದುಕೊಳ್ಳೋಣ. ಪಿನೇ ಪದ, ಕ್ಯೂನೇ ಪದ, 6ನೇ ಪದ. ಇದರ ಅರ್ಥ ಏನು? ಈಗಾಗಲೇ ನಮಗೆಲ್ಲ ತಿಳಿದಿದೆ, ಸಮಾಂತರ ಶ್ರೇಣಿಯಲ್ಲಿ nನೇ ಪದದ ಸೂತ್ರ. ಸೊ ದಟ್ ಈಸ್ an is equal to a plus n minus 1 into d. ಹೌದಲ್ಲ, ಇದು nನೇ ಪದದ ಸೂತ್ರ. ವಿದ್ಯಾರ್ಥಿಗಳು ಈಗ ಪಿನೇ ಪದ, ಇದು nನೇ ಪದ, ಹೌದಲ್ಲ. ಇದರ ಅರ್ಥ ಪಿನೇ ಪದ ಎಂದಾಗ n ನ ಸ್ಥಾನದಲ್ಲಿ p ಬರುತ್ತೆ. ಕ್ಯೂನೇ ಪದ ಅಂದಾಗ n ನ ಸ್ಥಾನದಲ್ಲಿ ಕ್ಯೂ ಬರುತ್ತೆ. 6ನೇ ಪದ ಅಂದಾಗ ಇಲ್ಲಿ n ನ ಸ್ಥಾನದಲ್ಲಿ r ಅಂತ ಬರುತ್ತೆ. ಅಷ್ಟು ಚೇಂಜ್ ಮಾಡ್ಕೊಂಡ್ರೆ ಸಾಕು, ನಮಗೆ ಈ ಆನ್ಸರ್ ದೊರೆಯುತ್ತೆ ನೋಡಿ. ಏನ್ ಮಾಡೋಣ ಈಗ? ಪಿನೇ ಪದ, ಪಿನೇ ಪದ ಏನು? ಎ ಹಾಗೆ ಇರ್ಲಿ. ಏನೆಂದರೆ ಈಗ ಪಿನೇ ಪದ, ಸೊ ಎ ಪಿ ಇಸ್ ಈಕ್ವಲ್ ಟು ಮೊದಲನೇ ಪದ ಹಾಗೆ ಇರ್ಲಿ, ಎ ಪ್ಲಸ್ ಇದು n ಆದಾಗ ಇದು ಸಹ n ಇದೆ, ಇದರ ಅರ್ಥ ಇದು ಪಿ ಆದಾಗ ಇದು ಸಹ ಪಿ ಮೈನಸ್ 1 ಇಂಟು ಡಿ. ಸೊ ನೋಡಿ, ಇದು ಪಿನೇ ಪದ. ಅದೇ ಪ್ರಕಾರ ಕ್ಯೂನೇ ಪದ, ಕ್ಯೂನೇ ಪದ ಎ ಹಾಗೆ ಇರ್ಲಿ. ಈಗ ಪಿ ನ ಸ್ಥಾನದಲ್ಲಿ ಕ್ಯೂ ಅನ್ನ ಬರ್ಕೊಂಡ್ಬಿಡಿ. ಇಸ್ ಈಕ್ವಲ್ ಟು ಎ ಹಾಗೆ ಇರ್ಲಿ ಪ್ಲಸ್ ಪಿ ಆದಾಗ ಪಿ ಆಗಿದೆ, ಇದರ ಅರ್ಥ ಇಲ್ಲಿ ಕ್ಯೂ ಆದಾಗ ಇದು ಸಹ ಕ್ಯೂ ಆಗುತ್ತೆ, ಮೈನಸ್ 1 ಇಂಟು ಡಿ. ಇನ್ನು ನೆಕ್ಸ್ಟ್ 6ನೇ ಪದ. ಸೊ ಆರ್ ನೇ ಪದ, ಓಕೆ. ಎ ಇಲ್ಲಿ ಕ್ಯೂ ಆದಾಗ ಕ್ಯೂ ಆಗಿದೆ, ಇದರ ಅರ್ಥ ಆರ್ ಆದಾಗ ಇದು ಸಹ ಆರ್ ಆಗುತ್ತೆ. ಇಸ್ ಈಕ್ವಲ್ ಟು ಎ ಪ್ಲಸ್, ಈಗ ನೋಡಿ ಕ್ಯೂ ಇದ್ದಾಗ ಕ್ಯೂ ಇದೆ, ಇದರ ಅರ್ಥ ಆರ್ ಇದ್ದಾಗ ಇದು ಆರ್ ಆಗುತ್ತೆ, ಮೈನಸ್ 1 ಇಂಟು ಡಿ. ಇವು ನೋಡಿ ವಿದ್ಯಾರ್ಥಿಗಳು ನಮಗೆ ಬೇಕಾದಂತಹ ಸ್ಟೆಪ್ಸ್ಗಳು. ಓಕೆ, ಇದನ್ನ ಈ ರೀತಿ ಮೊದಲಿಗೆ ಬರ್ಕೋಬೇಕು. ಈಗ ಪಿನೇ ಪದ ಎ ಆಗಿದೆ, ಇದರ ಅರ್ಥ ಎ ಪಿ ಇಸ್ ಈಕ್ವಲ್ ಟು ಎ. ಇದು ಕ್ಯೂನೇ ಪದ ಬಿ ಆಗಿದೆ, ಇದರ ಅರ್ಥ ಎ ಕ್ಯೂ ಇಸ್ ಈಕ್ವಲ್ ಟು ಇದು ಬಿ. ಅದೇ ಪ್ರಕಾರ 6ನೇ ಪದ ಇದು ಸಿ ಆಗಿದೆ, ಇದರ ಅರ್ಥ ಎ ಆರ್ ಇಸ್ ಈಕ್ವಲ್ ಟು ಸಿ. ಓಕೆ, ಈಗ ಎ ಪಿ ಎಂದಾಗ ಇದು ಎ. ಸೊ ಎ ಇಸ್ ಈಕ್ವಲ್ ಟು ಎ ಪ್ಲಸ್ ಪಿ ಮೈನಸ್ 1 ಇಂಟು ಡಿ. ಏನನ್ನು ಚೇಂಜ್ ಮಾಡ್ಕೋಬೇಡಿ, ಜಸ್ಟ್ ಇಷ್ಟನ್ನು ಬರ್ಕೊಳ್ಳಿ. ಈಗ ಕ್ಯೂನೇ ಪದ, ಕ್ಯೂನೇ ಪದ ನೋಡಿ ಏನಾಗಿದೆ, ಬಿ ಆಗಿದೆ, ಇದರ ಅರ್ಥ ಎ ಕ್ಯೂ ಅನ್ನ ಬದಲಾಗಿ ನಾವಿಲ್ಲಿ ಬಿ ಅಂತ ಬರೆದುಕೋಣ. ಸೊ ರಿಮೈನಿಂಗ್ ಸೇಮ್, ಎ ಪ್ಲಸ್ ಕ್ಯೂ ಮೈನಸ್ 1 ಇಂಟು ಡಿ. ಇನ್ನು 6ನೇ ಪದ ಇದು ಸಿ ಆಗಿದೆ, ಸೊ ಎ ಆರ್ ನ ಬದಲಾಗಿ ಸಿ ಅಂತ ಬರ್ಕೊಳ್ಳಿ.
ರಿಮೈನಿಂಗ್ ಇಸ್ ಸೇಮ್ ಎ ಪ್ಲಸ್ ಆರ್ ಮೈನಸ್ 1 ಇಂಟು ಡಿ. ತಿಳಿತಲ್ಲ ವಿದ್ಯಾರ್ಥಿಗಳೇ? ನಾವೇನ್ ಮಾಡೋಣ, ಇವುಗಳನ್ನ 1 2 3 3 ಸಮೀಕರಣ ಅಂತ ತೆಗೆದುಕೋಣ. ಈಗ ನಮಗೆ ಇದನ್ನು ಸಾಧಿಸಲು ಹೇಳಲಾಗಿದೆ. ಸೊ ಅದಕ್ಕಾಗಿ ನಾವೇನ್ ಮಾಡೋಣ, ಇದನ್ನ ಮೊದಲಿಗೆ LHS ಅಂತ ಬರೆದುಕೊಳ್ಳೋಣ. ಓಕೆ ಓಕೆ, ಇಲ್ಲಿ ನೋಡಿ LHS ಇಸ್ ಈಕ್ವಲ್ ಟು ಏನಾಗಿದೆ, LHS ಇದು A ಇಂಟು Q ಮೈನಸ್ ಆರ್ ಪ್ಲಸ್ ಇದು B ಇಂಟು ಆರ್ ಮೈನಸ್ ಪಿ ಪ್ಲಸ್ ಇದು ಸಿ ಇಂಟು ಪಿ ಮೈನಸ್ ಕ್ಯೂ. ಇದೆಲ್ಲವೂ 0 ಅಂತ ಸಾಧಿಸಬೇಕು. ಸೊ ದಟ್ಸ್ ಈಕ್ವಲ್ ಟು, ಈಗ ನೋಡಿ ಬರುವಂತ ಟ್ವಿಸ್ಟ್ ಇಲ್ಲಿದೆ. ಇಷ್ಟೊಂದು ತಮಗೆ ಅರ್ಥ ಆಯ್ತು. ಇದು ಸಿಂಪಲ್ ಆಗಿದೆ. ನೆಕ್ಸ್ಟ್ ಸಹ ಸಿಂಪಲ್ ಆಗಿದೆ ವಿದ್ಯಾರ್ಥಿಗಳು, ಸ್ವಲ್ಪ ಗಮನಿಸಬೇಕು ಅಷ್ಟೇ. ಏನು ಎ, ಇಲ್ಲಿ ನಮ್ಮ ಹತ್ತಿರ ಎ ನ ಬೆಲೆ ಇದೆ. ಸೊ ನೋಡಿ ಎ ಎಂದಾಗ ಇದೆಲ್ಲ ಎ. ಸೊ ಇದರ ಅರ್ಥ ಇದನ್ನೆಲ್ಲ ನಾವು ಇಲ್ಲಿ ಬರೆದುಕೋಬೇಕು. ಏನಿದು ಎ ಪ್ಲಸ್ ಟಿ ಮೈನಸ್ 1 ಇಂಟು ಡಿ. ಇದು ಏನ ಬೆಲೆ ಆಯ್ತು. ಇನ್ನು ಇಲ್ಲಿ ಕ್ಯೂ ಮೈನಸ್ ಆರ್ ಇದೆ, ಅದನ್ನ ಬ್ರಾಕೆಟ್ ನಲ್ಲಿ ಬರೆದುಕೊಂಡ್ಬಿಡಿ. ಸೊ ಕ್ಯೂ ಮೈನಸ್ ಆರ್. ಸೊ ನೋಡಿ ಜಸ್ಟ್ ಏನ ಬೆಲೆನ ಆದೇಶಿಸಲಾಗಿದೆ. ಪ್ಲಸ್ ಬಿ ಅಂದಾಗ ಇಲ್ಲಿ ನೋಡಿ, ಬಿ ಅಂದಾಗ ಇದು ಎ ಪ್ಲಸ್ ಕ್ಯೂ ಮೈನಸ್ 1. ಸೊ ಮೊದಲಿಗೆ ಅದನ್ನ ಬರೆದುಕೊಳ್ಳಿ, ಎ ಪ್ಲಸ್ ಕ್ಯೂ ಮೈನಸ್ 1. ಸೊ ಇದು ಇಂಟು ಡಿ, ಇದನ್ನ ಬ್ರಾಕೆಟ್ ನಲ್ಲಿ ಹಾಕಿ, ಇದು ಬಿ ನ ಬೆಲೆ ಆಯ್ತು. ಈಗ ಆರ್ ಮೈನಸ್ ಪಿ ಇಲ್ಲಿ ಬರೆದುಕೊಳ್ಳಿ, ಆರ್ ಮೈನಸ್ ಪಿ. ಇನ್ನು ಮೂರನೇ ಭಾಗ ಪ್ಲಸ್ ಇದರ ಅರ್ಥ ವಿದ್ಯಾರ್ಥಿಗಳೇ, ಇಲ್ಲಿದೆ ನೋಡಿ ಸಿ ನ ಬೆಲೆ ಎ ಪ್ಲಸ್ ಆರ್ ಮೈನಸ್ 1 ಇಂಟು ಡಿ. ಬರೆದುಕೊಂಡ್ಬಿಡಿ, ಎ ಪ್ಲಸ್ ಆರ್ ಮೈನಸ್ 1 ಇಂಟು ಡಿ. ಇದು ಒಂದು ಬ್ರಾಕೆಟ್ ನಲ್ಲಿ ಇರಲಿ. ಇನ್ನು ಎರಡನೇ ಬ್ರಾಕೆಟ್ ಪಿ ಮೈನಸ್ ಕ್ಯೂ, ಅದನ್ನ ಬರ್ಕೊಳ್ಳಿ. ಸೊ ಪಿ ಮೈನಸ್ ಕ್ಯೂ. ಆಕ್ಚುಲಿ ಇಲ್ಲಿಗೆ ಲೆಕ್ಕ ಮುಗಿಯಿತು ವಿದ್ಯಾರ್ಥಿ. ಎಷ್ಟು ತಾನು ತಲುಪಿದ್ರೆ ತಿಳ್ಕೊಂಡ್ಬಿಡಿ, ತಮಗೆ ಆನ್ಸರ್ ಸಿಕ್ತಂತ ಹೇಳಿ. ಯಾವ ರೀತಿ ಅಂತೀರಾ ಸ್ವಲ್ಪ ಗಮನಿಸಿ ನೋಡಿ, ಮುಂದೆ ತಮಗೆ ಅರ್ಥ ಆಗುತ್ತೆ. ಓಕೆ, ದಟ್ಸ್ ಈಕ್ವಲ್ ಟು, ಇವನ್ನೆಲ್ಲ ಈಗ ಬಿಡಿಸ್ಕೊಂಡು ಹೋಗಿ. ಮೊದಲಿಗೆ ಬ್ರಾಕೆಟ್ ಅನ್ನ ಬಿಡಿಸ್ಕೊಳ್ಳಿ. ಸೊ ಇಲ್ಲಿ ಎ ಹಾಗೆ ಇರುತ್ತೆ, ಪ್ಲಸ್ ಈ ಡಿ ಅನ್ನ ಗುಣಾಕಾರ ಮಾಡ್ಕೊಳ್ಳಿ, ಪಿ ಇಂಟು ಡಿ, ಇದು ಪಿ ಡಿ ಮೈನಸ್ 1 ಇಂಟು ಡಿ, ಇದು ಡಿ. ಇದು ಈ ಒಂದು ಬ್ರಾಕೆಟ್ ನ ಗುಣಾಕಾರ ಆಯ್ತು. ಹೊರಗೆ ಕ್ಯೂ ಮೈನಸ್ ಆರ್ ಇದೆ, ಅದನ್ನ ಹಾಗೆ ಬರ್ಕೊಳ್ಳಿ. ಸೊ ಕ್ಯೂ ಮೈನಸ್ ಆರ್. ನೆಕ್ಸ್ಟ್ ಪ್ಲಸ್, ಈಗ ಮತ್ತೆ ಇಲ್ಲಿ ಇದು ಎ ಪ್ಲಸ್ ಕ್ಯೂ ಇಂಟು ಡಿ, ಇದು ಕ್ಯೂ ಡಿ, ಇದು ಕ್ಯೂ ಡಿ ಮೈನಸ್ ಹಾಗೆ ಇರಲಿ 1 ಇಂಟು ಡಿ, ಇದು ಡಿ. ಸೊ ಇದು ಒಂದು ಬ್ರಾಕೆಟ್ ನಲ್ಲಿ ಇರಲಿ. ಈ ಬ್ರಾಕೆಟ್ ಆರ್ ಮೈನಸ್ ಪಿ. ತಿಳಿದಿಲ್ಲ, ಸಿಂಪಲ್ ಆಗಿ ಗುಣಾಕಾರ ಮಾಡ್ತಾ ಇದೀವಿ. ಇನ್ನು ಈ ಬ್ರಾಕೆಟ್ಗೆ ಬನ್ನಿ, ಪ್ಲಸ್ ಈ ಬ್ರಾಕೆಟ್ ಅನ್ನು ಮೊದಲಿಗೆ ಕಂಪ್ಲೀಟ್ ಮಾಡ್ಕೊಳ್ಳಿ. ಎ ಹಾಗೆ ಇದೆ, ಎ ಪ್ಲಸ್ ಡಿ ಇಂಟು ಆರ್, ಇದು ಆರ್ ಡಿ ಮೈನಸ್ ಡಿ ಇಂಟು 1, ಇದಾಯ್ತು ಡಿ. ಸೊ ಜಸ್ಟ್ ಬ್ರಾಕೆಟ್ ಹಾಕೊಳ್ಳಿ, ಈ ಹೊರಗಿನ ಪದ ಹಾಗೆ ಬರ್ಕೊಳ್ಳಿ, ಇದು ಪಿ ಮೈನಸ್ ಕ್ಯೂ. ಓಕೆ, ದಟ್ಸ್ ಈಕ್ವಲ್ ಟು, ಈಗ ಈ ಬ್ರಾಕೆಟ್ ಅನ್ನು ಸಹ ನಾವು ಓಪನ್ ಮಾಡ್ಕೋಬೇಕು ವಿದ್ಯಾರ್ಥಿ. ಬಹಳಷ್ಟು ಪದಗಳು ಬರ್ತಾ ಇವೆ, ಸ್ವಲ್ಪ ಗಮನಿಸಿ ನೋಡಿ. ಓಕೆ, ಕ್ಯೂ ನಿಂದ ಮೊದಲಿಗೆ ಈ 3 ಪದ ಗುಣಿಸ್ಕೊಳ್ಳೋಣ. ನೆಕ್ಸ್ಟ್ ಆರ್ ನಿಂದ ಈ 3 ಪದಗಳನ್ನ ನಾವು ಗುಣಿಸಿಕೊಳ್ಳೋಣ. ಓಕೆ, ಎ ಇಂಟು ಕ್ಯೂ ಇದಾಗುತ್ತೆ ಎ ಕ್ಯೂ, ಕ್ಯೂ ಇಂಟು ಪಿ ಡಿ ಇದಾಗುತ್ತೆ ಪಿ ಕ್ಯೂ ಡಿ, ಕ್ಯೂ ಇಂಟು ಮೈನಸ್ ಡಿ ಇದಾಗುತ್ತೆ ಮೈನಸ್ ಕ್ಯೂ ಡಿ. ಈಗ ಕ್ಯೂ ನಿಂದ ಗುಣಾಕಾರ ಆಯ್ತು. ಮೈನಸ್ ಈಗ ಆರ್ ನಿಂದ ಗುಣಾಕಾರ ಮಾಡ್ಕೋಬೇಕು. ಇಲ್ಲಿ ಮೈನಸ್ ಚಿಹ್ನೆ ಇದೆ, ಸ್ವಲ್ಪ ಗಮನಿಸಿ. ಮೈನಸ್ ಇಂಟು ಪ್ಲಸ್ ಮೈನಸ್, ಎ ಇಂಟು ಆರ್ ಇದಾಯ್ತು ಎ ಆರ್. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್, ಇದು ಮೈನಸ್ ಪಿ ಡಿ ಇಂಟು ಆರ್, ಇದು ಪಿ ಆರ್ ಡಿ. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಇದಾಯ್ತು ಪ್ಲಸ್ ಡಿ ಇಂಟು ಆರ್, ಇದು ಆರ್ ಡಿ ಆಗುತ್ತೆ. ಸೊ ನೋಡಿ ಇದನ್ನ ಸಾಲ್ವ್ ಮಾಡ್ಕೊಂಡ್ಬಿಟ್ರೆ 3 ಪ್ಲಸ್ 3 6 ಪದಗಳು ಬಂದವು. ಏಕೆಂದ್ರೆ ಕ್ಯೂ ನಿಂದ 3 ಪದಗಳು, ಆರ್ ನಿಂದ 3 ಪದಗಳು. ಸೊ ಈ ರೀತಿ ತಾವು ಚೆಕ್ ಮಾಡ್ಕೋಬೇಕು. ನೆಕ್ಸ್ಟ್ ಇನ್ನು 2 ಬ್ರಾಕೆಟ್ ಇವೆ ವಿದ್ಯಾರ್ಥಿಗಳೇ, ಅವುಗಳನ್ನು ಸಹ ಸಾಲ್ವ್ ಮಾಡ್ಕೋಬೇಕು. ನೆಕ್ಸ್ಟ್ ಪ್ಲಸ್ ಈಗ ಆರ್ ನಿಂದ ಈ 3 ಸಂಖ್ಯೆಗಳನ್ನ ಅಥವಾ 3 ಪದಗಳನ್ನ ಗುಣಿಸ್ಕೊಂಡ್ಬಿಡಿ. ಎ ಇಂಟು ಆರ್ ಇದಾಯ್ತು ಎ ಆರ್. ನೆಕ್ಸ್ಟ್ ಪ್ಲಸ್ ಇದೆ ಆರ್ ಇಂಟು ಕ್ಯೂ ಡಿ, ಸೊ ಇದು ಕ್ಯೂ ಆರ್ ಡಿ. ನೆಕ್ಸ್ಟ್ ಆರ್ ಇಂಟು ಮೈನಸ್ ಡಿ, ಇದು ಮೈನಸ್ ಆರ್ ಡಿ.
ಗೊತ್ತಿತ್ತಲ್ಲ ವಿದ್ಯಾರ್ಥಿಗಳೇ. ಓಕೆ, ಈಗ ಪಿ ಉಳಿದಿದೆ. ಈಗ ಪಿ ನಿಂದ ಈ 3 ಪದಗಳನ್ನು ಗುಣಿಸ್ಕೋಬೇಕು. ಓಕೆ, ಮೈನಸ್ ಚಿಹ್ನೆ ಇದೆ, ಸೊ ಗಮನಿಸಿ. ಮೈನಸ್ ಇಂಟು ಪ್ಲಸ್ ಇದಾಯ್ತು ಮೈನಸ್. ಎ ಇಂಟು ಪಿ ಇದು ಎ ಪಿ. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಇದಾಯ್ತು ಮೈನಸ್. ಕ್ಯೂ ಡಿ ಇಂಟು ಪಿ ಇದು ಪಿ ಕ್ಯೂ ಡಿ. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಇದಾಯ್ತು ಪ್ಲಸ್. ಡಿ ಇಂಟು ಪಿ ಇದು ಪಿ ಡಿ. ಆಯ್ತಲ್ಲ, ಜಸ್ಟ್ ಕೊನೆಗೆ ಒಂದು ಭಾಗ ಉಳಿದಿದೆ, ಅದನ್ನು ಸಹ ಗುಣಿಸಿಕೊಳ್ಳಿ. ಇದು ನೋಡಿ, ಪಿ ನಿಂದ ಈ 3 ಗುಣಾಕಾರ ಮಾಡಬೇಕು. ಸೊ ಪಿ ಇಂಟು ಎ ಪ್ಲಸ್ ಇದು ಆಗುತ್ತೆ ಎ ಪಿ. ನೆಕ್ಸ್ಟ್ ಪ್ಲಸ್ ಪಿ ಇಂಟು ಆರ್ ಡಿ ಇದಾಗುತ್ತೆ ಪಿ ಆರ್ ಡಿ. ನೆಕ್ಸ್ಟ್ ಮೈನಸ್ ಇದೆ, ಸೊ ಪಿ ಇಂಟು ಡಿ ಇದು ಪಿ ಡಿ. ಈಗ ಕ್ಯೂ ನಿಂದ ಗುಣಾಕಾರ ಮಾಡಬೇಕು, ಮತ್ತೆ ಮೈನಸ್ ಚಿಹ್ನೆ ಇದೆ. ಮೈನಸ್ ಇಂಟು ಪ್ಲಸ್ ಮೈನಸ್. ಕ್ಯೂ ಇಂಟು ಎ ಇದು ಎ ಕ್ಯೂ. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಮೈನಸ್. ಕ್ಯೂ ಇಂಟು ಆರ್ ಡಿ ಇದು ಆರ್ ಕ್ಯೂ ಡಿ. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಇದಾಗುತ್ತೆ ಪ್ಲಸ್. ಇಲ್ಲಿ ಬರ್ಕೊಳ್ತೀನಿ, ಡಿ ಇಂಟು ಕ್ಯೂ ಇದು ಕ್ಯೂ ಡಿ. ಈ ಭಾಗ ನೋಡಿ ಸ್ವಲ್ಪ ತಾವು ಗಮನಿಸಬೇಕು. ಏನಿಲ್ಲ, ಜಸ್ಟ್ ಗುಣಾಕಾರ ಇದೆ, ಏನನ್ನು ಮಾಡಿಲ್ಲ. ಇಲ್ಲಿ ಜಸ್ಟ್ ಗುಣಾಕಾರವನ್ನು ಮಾಡಲಾಗಿದೆ. ಈಗ ಬರುತ್ತೆ ಟರ್ನಿಂಗ್ ಪಾಯಿಂಟ್. ಸ್ವಲ್ಪ ಗಮನಿಸಿ ನೋಡಿ. ಇಲ್ಲಿ ನೋಡಿ ವಿದ್ಯಾರ್ಥಿ, ಇಲ್ಲಿ ಎ ಕ್ಯೂ ಅಂತ ಇದೆ. ಇಲ್ಲಿ ಎಲ್ಲಾದ್ರೂ ಮೈನಸ್ ಎ ಕ್ಯೂ ಇದೆ, ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಮೈನಸ್ ಎ ಕ್ಯೂ ಎಲ್ಲಾದ್ರೂ ಬರುತ್ತಾ? ಇಲ್ಲಿ ನೋಡಿ ಮೈನಸ್ ಎ ಕ್ಯೂ ಇದೆ. ಇದರರ್ಥ ಪ್ಲಸ್ ಎ ಕ್ಯೂ ಮೈನಸ್ ಎ ಕ್ಯೂ ಕ್ಯಾನ್ಸಲ್ ಆಯ್ತು. ಪಿ ಕ್ಯೂ ಡಿ ಪ್ಲಸ್ ಪಿ ಕ್ಯೂ ಡಿ ಇದೆ, ಎಲ್ಲಾದ್ರೂ ಮೈನಸ್ ಪಿ ಕ್ಯೂ ಡಿ? ಇಲ್ಲಿದೆ ನೋಡಿ, ಮೈನಸ್ ಪಿ ಕ್ಯೂ ಡಿ ಇದು ಪ್ಲಸ್ ಪಿ ಕ್ಯೂ ಡಿ ಕ್ಯಾನ್ಸಲ್ ಆಯ್ತು. ಮೈನಸ್ ಕ್ಯೂ ಡಿ ಪ್ಲಸ್ ಕ್ಯೂ ಡಿ ಎಲ್ಲಿನ ಇದೆಯಾ? ಪ್ಲಸ್ ಕ್ಯೂ ಡಿ ಇಲ್ಲಿದೆ ನೋಡಿ, ಕೊನೆಗೆ ಪ್ಲಸ್ ಕ್ಯೂ ಡಿ. ಪ್ಲಸ್ ಕ್ಯೂ ಡಿ ಮೈನಸ್ ಕ್ಯೂ ಡಿ. ತಾವೇನಾದ್ರೂ ಗುಣಾಕಾರ ಮಾಡುವಾಗ ಇಲ್ಲಿ ಕ್ಯೂ ಡಿ ಬರ್ದಿರ್ಬಹುದು, ಇಲ್ಲಿ ಡಿ ಕ್ಯೂ ಬರ್ದಿರಬಹುದು, ಎರಡು ಒಂದೇ ವಿದ್ಯಾರ್ಥಿಗಳೇ. ಈಗ ಮೈನಸ್ ಎ ಆರ್ ಪ್ಲಸ್ ಎ ಆರ್ ಇಲ್ಲಿ ಇದೆ ನೋಡಿ, ಮೈನಸ್ ಎ ಆರ್ ಪ್ಲಸ್ ಎ ಆರ್ ಮೈನಸ್ ಎ ಆರ್ ಗಾನ್. ಮೈನಸ್ ಪಿ ಆರ್ ಡಿ ಪ್ಲಸ್ ಪಿ ಆರ್ ಡಿ ಇಲ್ಲಿದೆ ನೋಡಿ, ಕ್ಯಾನ್ಸಲ್. ಆರ್ ಡಿ ಮೈನಸ್ ಆರ್ ಡಿ ಇದು ಪ್ಲಸ್ ಆರ್ ಡಿ, ಮೈನಸ್ ಆರ್ ಡಿ ಇಲ್ಲಿದೆ ನೋಡಿ, ಕ್ಯಾನ್ಸಲ್. ಪ್ಲಸ್ ಕ್ಯೂ ಆರ್ ಡಿ ಇಲ್ಲಿ ಮೈನಸ್ ಕ್ಯೂ ಆರ್ ಡಿ ಅಥವಾ ಆರ್ ಕ್ಯೂ ಡಿ ಎರಡು ಒಂದೇ. ನೆಕ್ಸ್ಟ್ ಮೈನಸ್ ಎ ಪಿ ಪ್ಲಸ್ ಎ ಪಿ ಕ್ಯಾನ್ಸಲ್. ಇದು ಪ್ಲಸ್ ಪಿ ಡಿ ಇಲ್ಲಿ ಮೈನಸ್ ಪಿ ಡಿ ಇದೆ ನೋಡಿ, ಇದು ಸಹ ಕ್ಯಾನ್ಸಲ್ ಆಯ್ತು. ನೋಡಿ, ಪ್ರತಿಯೊಂದು ಪದ ಕ್ಯಾನ್ಸಲ್ ಆಗಿ ಬಿಡ್ತು. ಇದರ ಅರ್ಥ ಏನು ಉಳಿಯಿತು? ಇದು ಜಸ್ಟ್ 0. ಸೊ ನೋಡಿ, ನಮ್ಗೆ ಬೇಕಾಗಿರುವುದು ಅದೇ, ಜಸ್ಟ್ 0. ಇದು RHS. ಮುಗೀತು ಸಮಸ್ಯೆ. ನೋಡಿ ಎಷ್ಟು ಸಿಂಪಲ್ ಆಗಿದೆ. ಸ್ವಲ್ಪ ಭಾಗ ಜಸ್ಟ್ ಒಂದು 3 to 4 minutes ನಲ್ಲಿ ಅದನ್ನು ಸಾಲ್ವ್ ಮಾಡ್ಕೋಬಹುದು. ಆದ್ರೆ ಕಂಡೀಷನ್ ತಮ್ಮ AP ಕಾನ್ಸೆಪ್ಟ್ ಪರಿಕಲ್ಪನೆ ಸ್ಟ್ರಾಂಗ್ ಆಗಿದ್ರೆ ಮಾತ್ರ ಈ ರೀತಿ ನಾವು ಸೊಲ್ಯೂಷನ್ ನ ಮಾಡ್ಕೋಬಹುದು ವಿದ್ಯಾರ್ಥಿಗಳೇ. ಇದು 35th ಕ್ವಶನ್ ನಲ್ಲಿ ಒಂದು ಪ್ರಶ್ನೆ. ಓಕೆ ವಿದ್ಯಾರ್ಥಿ, ನಾನ್ ಮಾಡೋಣ ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡೋಣ. ಇದೇ 35ನೇ ಪ್ರಶ್ನೆಯಲ್ಲಿ ಇನ್ನೂ ಒಂದು ಆರ್ ಪ್ರಶ್ನೆ ಇದೆ. ಆ ಆರ್ ಪ್ರಶ್ನೆ ನಾವು ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಓಕೆ, ಸೊ ಇಂಥ ಬಹಳಷ್ಟು ವಿಡಿಯೋ ನಮ್ಮ ಬರ್ತಾ ಇರುತ್ತೆ. ಅದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಮತ್ತೆ ನಿಮ್ಮ ಫ್ರೆಂಡ್ಸ್ ಹೊಸ ವಿಡಿಯೋನ ಶೇರ್ ಮಾಡಿ. ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಚೆನ್ನಾಗಿ ಓದಿ, ಚೆನ್ನಾಗಿ ಅಭ್ಯಾಸ ಮಾಡಿ.